ನಮಸ್ಕಾರ ಸ್ನೇಹಿತರೆ, ಎಲ್ಲ ಮಾಹಿತಿ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅದು ಫೋಟೋ ಅಪ್ಲೋಡ್ ಆಗ್ತಿರಲಿಲ್ಲ. ಒಂದು ಲೇಬರ್ ಕಾರ್ಡ್ ರಿನ್ಯೂವಲ್ ಮಾಡೋದಾಗಿರ್ಬೋದು ಅಥವಾ ಹೊಸದಾಗಿ ನಾವು ಕಾರ್ಡ್ನ ಮಾಡೋದಾಗಿರ್ಬೋದು. ಆದರೆ ಈಗ ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅದನ್ನು ಯಾವ ರೀತಿ ನಾವು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾವೇನಾದರೂ ಹೊಸ ವಿಡಿಯೋ ಮಾಡಿದರೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ಒಂದು ಕಾರ್ಡ್ ರಿನ್ಯೂವಲ್ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಂದು ವರ್ಕ್ ಆಗ್ತಾಯಿದೆ ಅಂತ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ನೀವು ಬ್ರೌಸರ್ನ ಮೊಜಿಲ್ಲಾ ಫೈರ್ಫಾಕ್ಸ್ ಅಂತ ಇದೆ ನೋಡಿ, ಅದನ್ನು ನೀವು ಅದರಲ್ಲಿ ಒಂದು ಕಾರ್ಡ್ನ ಹಾಕಬೇಕು. ಅಂದರೆ ಈ ಸೈನ್ ಮಾಡುವಾಗ ಯಾವುದೇ ರೀತಿ ಒಂದು ತೊಂದರೆ ಆಗೋದಿಲ್ಲ. ಇದು ಕಂಪ್ಲೀಟಾಗಿ ಮೊಜಿಲ್ಲಾ ಫೈರ್ಫಾಕ್ಸಲ್ಲಿ ವರ್ಕ್ ಆಗುತ್ತೆ. ಬನ್ನಿ, ನಾನು ಮೊದಲಿಗೆ ಈ ಫಾರ್ಮ್ನ ಫಿಲಪ್ ಮಾಡ್ತೀನಿ ಕಂಪ್ಲೀಟಾಗಿ. ಆಮೇಲೆ ಮುಂದಿನ ಹಂತನ ನಾವು ನೋಡೋಣ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಫೋಟೋ ಅಪ್ಲೋಡ್ ಆಗುತ್ತಾ ಅಂತ ನೋಡೋಣ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫೋಟೋನ. ಇದು ಅಪ್ಲೋಡ್ ಆದರೆ ಇದು ಯಾವ ಸೈಜಲ್ಲಿದೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಸ್ನೇಹಿತರೆ, ಇಲ್ಲಿ ನಾನು ಸ್ಕ್ಯಾನರ್ ಓಪನ್ ಮಾಡಿ ಇಲ್ಲಿ ರಿಸೊಲ್ಯೂಷನ್ ಅಂತ ಇದೆ ನೋಡಿ, ಅದನ್ನು 400 ಇಟ್ಟು ನಾನು JPG ಫಾರ್ಮ್ಯಾಟಲ್ಲಿ ನಾವು ಮೊದಲು ಯಾವ ರೀತಿ ಮಾಡ್ತಿದ್ವು ನೋಡಿ ಅದೇ ರೀತಿ ಸ್ಕ್ಯಾನ್ ಮಾಡ್ತಾಯಿದ್ದೀನಿ. ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ ನೋಡಿ. ಇಲ್ಲಿ ನಾವು ಇಲ್ಲಿ ಫೋಟೋ ಬಂದಾಗ ಬ್ರೌಸ್ ಅಂತ ಕೊಟ್ಟ ಆಮೇಲೆ ಇಲ್ಲಿ ನೋಡಿ, ನಾನು ಯಾವುದೇ ರೀತಿ ಇದನ್ನು ಫಿಕ್ಸಲ್ ಆಗಲಿ ಯಾವುದೇ ರೀತಿ ಒಂದು ರಿಸೈಜನ್ನು ಇಲ್ಲಿ ಮಾಡಿಲ್ಲ ನಾನು ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ಇದು 66.1 KB ಇದೆ. ಆಮೇಲೆ ಯಾವುದೇ ರೀತಿ ನಾನು ಇದನ್ನು ಫಿಕ್ಸಲ್ ಮಾಡಿಲ್ಲ ಸ್ನೇಹಿತರೆ. ನೋಡೋಣ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ನೋಡಿ ಆಟೋಮೆಟಿಕ್ಕಾಗಿ ಇದು ಅಪ್ಲೋಡ್ ಆಗ್ತಾಯಿದೆ. ನೋಡೋಣ, ಫಾರ್ಮ್ನ ಭರ್ತಿ ಮಾಡ್ತೀನಿ. ಕಂಪ್ಲೀಟ್ ಆಗುತ್ತಾ ಇಲ್ವ ಅಂತ ಲೈವ್ ಆಗಿ ನಾವು ನೋಡ್ಬೋದು ಸ್ನೇಹಿತರೆ. ಕಂಪ್ಲೀಟಾಗಿ ನಾನು ಈ ಫಾರ್ಮ್ನ ಭರ್ತಿ ಮಾಡಿದ್ದೀನಿ. ಯಾವುದೇ ರೀತಿ ಫೋಟೋನ ರಿಸೈಜ್ ಮಾಡಿಲ್ಲ. ನಾವು ಮುಂಚೆ ಯಾವ ರೀತಿ ಮಾಡ್ತಿದ್ವಿ ನೋಡಿ ಅದೇ ರೀತಿ ನಾನು ಒಂದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡೋಣ ಇದು ಅಪ್ಲೋಡ್ ಆಗುತ್ತಾ ಇಲ್ವಾ ಅಂತ. ಸ್ನೇಹಿತರೆ ನೋಡಿ, ಇಲ್ಲಿ ಕ್ಯಾಪ್ಚಾ ಕೂಡ ನಾನು ಹಾಕಿದ್ದೀನಿ. ಇಲ್ಲಿ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ನಿಮಿಷ, ಇಲ್ಲಿ ಒಂದು ಏನೋ ಉಳ್ಕೊಂಡಿದೆ. ಇಲ್ಲಿ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಆಧಾರ್ ವೆರಿಫೈಡ್ ಅಂತ ಬಂತು ಸ್ನೇಹಿತರೆ. ಆಮೇಲೆ ನೋಡೋಣ ಮುಂದಿನ ಪ್ರೊಸೆಸ್ ಹೋಗುತ್ತೋ ಇಲ್ವೋ ಅಂತ ನೋಡಿ. 100% ಆಗಿ ಇದು ವರ್ಕ್ ಆಗಿದೆ ಸ್ನೇಹಿತರೆ. ಯಾವುದೇ ರೀತಿ ಕೂಡ ನಾನು ಫೋಟೋವನ್ನು ರೀಸೈಜ್ ಮಾಡಿಲ್ಲ. 400 ಇದನ್ನಷ್ಟು ರೆಸೊಲ್ಯೂಷನಷ್ಟು ನಾನು ಸ್ಕ್ಯಾನ್ ಮಾಡಿದ್ದೀನಿ. ಇದು 100% ಆಗಿ ವರ್ಕ್ ಆಗ್ತಾಯಿದೆ. ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಸ್ವಲ್ಪ 2 ದಿನ ಇದು ಏನೋ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ, 2 ದಿನ ವೇಟ್ ಮಾಡಿ ಅಂತ ಹೇಳಿದರು ಲೇಬರ್ ಆಫೀಸ್ನಲ್ಲಿ ಕೂಡ. ಅವ್ರು ಹೇಳ್ದಂಗೆ ಇದು ಅಪ್ಡೇಟ್ ಆಗಿದೆ. ಇವಾಗ ಸರಿಯಾಗಿ ವರ್ಕ್ ಆಗ್ತಾ ಇದೆ ಸ್ನೇಹಿತರೆ. ನೀವು ಕೂಡ ಇವಾಗ ಯಾವುದೇ ಒಂದು ಅಡೆತಡೆ ಇಲ್ಲದೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಏನಾದರೂ ನಾವು ಮಾಡಿದರೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.